ನಾವು ಅಷ್ಟೆಲ್ಲ ಪಾರಾಯಣ ಮಾಡಿದ್ರು, ಪೂಜೆಗಳನ್ನ ಮಾಡಿದ್ರು, ಹೋಮಗಳನ್ನ ಮಾಡಿದ್ರು ಕೂಡ ಅಪೂರ್ವ ಯಾಕೆ ಉಳಿಲಿಲ್ಲ ಅಂತ ಹೇಳುವಂತಹ ಒಂದು ಪ್ರಶ್ನೆ ಮನಸ್ಸಲ್ಲಿತ್ತು. ಆದ್ರೆ ವೈದ್ಯರು ಕೊನೆಯ ಅರ್ಧ ಗಂಟೆಗೆ ಹೇಳಿದಂತಹ ಮಾತು, ಅವರು ಹೇಳಿದಂತಹ ಒಂದಿಷ್ಟು ಕತೆಗಳು ನಮ್ಗೆ ಉತ್ತರವನ್ನೆಲ್ಲ ಕೊಟ್ಟಿತ್ತು ಅಂತ ನಾನು ಹೇಳಿದ್ದೆ ಮೊನ್ನೆಯ ವಿಡಿಯೋದಲ್ಲಿ. ಅದೇನು ಅಂತ ನಿನ್ನೆ ಹೇಳ್ತೀನಿ ಅಂತ ಹೇಳಿದ್ದೆ, ಆದ್ರೆ ಮರೆತು ಹೋಗಿತ್ತು. ಇವತ್ತಿನ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಯ. ಅಲ್ಲಿಗೆ ಹೋಗಿದ್ದು ಕೊನೆಯ ಆ 20-30 ನಿಮಿಷಗಳ ಕಾನ್ವರ್ಸೇಷನ್ಗೆ ನಾನು ಮತ್ತೆ ಅಪ್ಪ. ನಮ್ಮಿಬ್ಬರನ್ನು ಕರ್ಕೊಂಡು ಹೋದಂತಹ ವೈದ್ಯರು ಹೇಳಿದ್ದು ನನ್ನನ್ನ ಕೂರಿಸಿ, ಇನ್ನೂ ಸಾಧ್ಯ ಇಲ್ಲ, ನಿನ್ನೆ ರಾತ್ರಿ ನನಗೆ OPD ಇತ್ತು. OPD ಮುಗಿಸಿ ನಾನು ಬರ್ಬೇಕಾದ್ರೆ ಆಲ್ಮೋಸ್ಟ್ 1 ಗಂಟೆ ಆಗಿತ್ತು ರಾತ್ರಿ. ಆಗ ಬಂದು ನೋಡ್ಬೇಕಾದ್ರೆ ಶಿ ವಾಸ್ ಬಾರ್ಡರ್ ಲೈನ್ ದೇರ್. BP ಅಲ್ಲಿಂದ ಅಲ್ಲಿಗೆ ನಿಲ್ತಿತ್ತಷ್ಟೇ. ಎಂತ ಮೆಡಿಸಿನ್ ಕೊಟ್ಟರು ಕೂಡ ಅದೇ ರೇಂಜ್ನಲ್ಲಿತ್ತು, ಅಲ್ಲಿಂದ ಮೇಲೆ ಹೋಗ್ತಿರ್ಲಿಲ್ಲ. ICUಗೆ ಸೇರಿದಂತಹ ಮೊದಲನೇ ದಿನ ನನಗೆ ತುಂಬಾ ಹೋಪ್ ಇತ್ತು. 2ನೇ ದಿನಕ್ಕಾಗಬೇಕಾದ್ರೆ ಇಂಪ್ರೂವ್ಮೆಂಟ್ ಕೂಡ ಕಂಡಿತ್ತು. ಆದ್ರೆ ಇಂತಹದ್ದು, ಈ ಹಾರ್ಟ್ ಸ್ಟಾಪ್ ಆಗದೆ ಇರುವ ರೀತಿಯಲ್ಲಿ ಕೊಡುವಂತಹ ಮೆಡಿಸಿನ್ಗಳು, ಆಡ್ರಿನಾಲಿನ್ ಇರುತ್ತೆ, ನೊರಾಡ್ ಅಂತ ಕರೀತಾರೆ ಅದು, ಮತ್ತೆ ಇನ್ನೊಂದೆರಡು ಮದ್ದು, ನನಗೆ ಈಗದು ಕರೆಕ್ಟಾಗಿ ನೆನಪು ಬರ್ತಾ ಇಲ್ಲ. ಬಟ್ ದಿ ವ್ಯಾಸೋಪ್ರೆಸರ್ಸ್ ಅಂತ ಕರೀತಾರೆ, ವ್ಯಾಸೋಪ್ರೆಸರ್ಸ್. ಎಸ್, ಇದು ಇರುವಂತಹದ್ದು ಹಾರ್ಟ್ ರೇಟನ್ನು ಹೆಚ್ಚು ಮಾಡಿಕೊಂಡು ಹೋಗೋದಕ್ಕೆ. ಆಡ್ರಿನಾಲಿನ್ ನಮಗೆ ಗೊತ್ತಿರುತ್ತೆ, ಅದು ನಿಮ್ಮ ಓವರ್ ಆಲ್ ರೆಸ್ಪಾನ್ಸನ್ನು ಫಾಸ್ಟ್ ಮಾಡೋದಕ್ಕೆ. ಅದಕ್ಕೆ ಒಂದು ಹೆಸರಿದೆ, ಐ ಫರ್ಗಾಟ್ ದ ನೇಮ್, ಅದಕ್ಕಿರೋದು. ಇದೆಲ್ಲ ಕೊಟ್ಟಾಗುವಾಗ ಇದಿರುವಂತಹದ್ದು ಹಾರ್ಟ್ ರೇಟನ್ನು ಹೆಚ್ಚು ಮಾಡೋದಕ್ಕೆ, ಜನರನ್ನ ಸ್ಟೆಬಿಲೈಸ್ ಮಾಡೋದಕ್ಕೆ. ಬಟ್ ಐ ಹ್ಯಾವ್ ನಾಟ್ ಸೀನ್ ಮೆನಿ ಹೂ ಹ್ಯಾವ್ ಕಮ್ ಬ್ಯಾಕ್ ಆಫ್ಟರ್ ದಿಸ್ ಹಸ್ ಬೀನ್ ಯೂಸ್ಡ್. ಇವತ್ತು ಪ್ರತಿಯೊಂದು ಕೂಡ ಅಟ್ ಇಟ್ಸ್ ಹೈಯೆಸ್ಟ್ ಪಾಸಿಬಲ್ ಲೆವೆಲ್ನಲ್ಲಿ ಹೋಗ್ತಿದೆ. ಈಗ ಯಾವುದು ಎಷ್ಟು ಹೋದರೂ ಶಿ ಇಸ್ ನಾಟ್ ರಿಯಾಕ್ಟಿಂಗ್. ನಾನು ಈಗ ನೋಡಿ ಬಂದೆ, BP ಪಲ್ಸ್ ಫೀಲ್ ಆಗ್ತಿಲ್ಲ, ಹಾರ್ಟ್ ರೇಟ್ ನಿಲ್ತಿದೆ. ನಿಂತಾಗಿ ಆದಮೇಲೆ ಮತ್ತೆ ಕೆಲವೊಮ್ಮೆ 1 ಸರ್ತಿ 2 ಸರ್ತಿ ಬೀಟ್ ಆಗೋದು, ಆ ರೀತಿ ಆಗ್ತಿದೆ. ಬಟ್ ಇಟ್ ಈಸ್ ಅಗೈನ್ ಗೋಯಿಂಗ್ ಡೌನ್. ಇದನ್ನು ಇನ್ನೂ ರಿವೈವ್ ಮಾಡೋದಕ್ಕಾಗೋದಿಲ್ಲ. ಅದನ್ನು ಹೇಳೋದಕ್ಕೆ ನಾನು ಬಂದಿದ್ದು ಅಂತಂದರು. ನನ್ನದು ಆಗಲೂ ಕೂಡ ಆ ಕ್ಷಣಕ್ಕೂ ಕೂಡ ಡಿನಯಲ್. ಸರ್, ಬಟ್ ವಾಟ್ ಎವರ್ ಇಟ್ ಈಸ್, ವಿ ಆರ್ ನಾಟ್ ಗೋಯಿಂಗ್ ಟು ರಿಮೂವ್ ಎನಿಥಿಂಗ್, ನೋ. ಇದು ನನ್ನ ಪ್ರಶ್ನೆ. ವೆಂಟಿಲೇಟರ್ ಇತ್ತು, ಆಕ್ಸಿಜನ್ ಇತ್ತು, ಈ ವ್ಯಾಸೋಪ್ರೆಸರ್ಸ್ 3 ಬೇರೆ ಬೇರೆ ಅದನ್ನು ಹಾಕಿದ್ರು. ಆಂಟಿಬಯೋಟಿಕ್ಸ್, ಸ್ಟ್ರಾಂಗೆಸ್ಟ್ ಆಂಟಿಬಯೋಟಿಕ್ ಹಾಕಿದ್ರು, ಅದರ ಹೆಸರು ಈಗ ಯಾಕೋ ನೆನಪಾಗ್ತಾ ಇಲ್ಲ. ಇದೆಲ್ಲವೂ ಕೂಡ ಹಾಕಿ ಆಗಿತ್ತು. ಆ್ಯಂಡ್ ಇಟ್ ವಾಸ್ ಆಲ್ ಗೋಯಿಂಗ್ ಇನ್ ಫುಲ್ ಫ್ಲೋ. ಬ್ಲಡ್ ಆ ಕ್ಷಣಕ್ಕಾಗಬೇಕಾದ್ರೆ ಏನೋ ಒಂದು ವಿಚಿತ್ರ ರೀತಿಯಲ್ಲಿ ಬಿಹೇವ್ ಮಾಡಿರುತ್ತೆ. ಲೈಕ್ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಬಂದಿರುವ ಕಾರಣ ದ ನರ್ವ್ಸ್ ಬಿಕಮ್ ಥಿನ್ ಆರ್ ವಾಟ್ ಇಸ್ ದ ಕರೆಕ್ಟ್ ಮೆಡಿಕಲ್ ಟರ್ಮ್, ನನಗೆ ಗೊತ್ತಿಲ್ಲ. ಹಾಗಾಗಿ ದೇಹದ ಒಳಗೆ, ಅಂದರೆ ನರಗಳ ಒಳಗೆ ಇರುವಂತಹ ಫ್ಲೂಯಿಡ್ಸ್ ಎಲ್ಲ ಹೊರಗೆ ಬಂದಿರುತ್ತೆ. ದೇಹ ಎಲ್ಲ ಕೈಗಳೆಲ್ಲ ಊದಿಕೊಂಡಿರ್ತವೆ. ಆ್ಯಂಡ್ ದ್ಯಾಟ್ ಇಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಆಲ್ಬುಮಿನ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಹಾಗಾಗಿ ಆಲ್ಬುಮಿನ್ ಕೊಡ್ತಾ ಇದ್ರು. ಇದೆಲ್ಲವೂ ನಡೀತಿದೆ ಅಲ್ಲ ಸರ್, ಅದು ಕಂಟಿನ್ಯೂ ಆಗಲಿ. ಲೆಟ್ ಅಸ್ ನಾಟ್ ಟೇಕ್ ಇಟ್ ಔಟ್ ಅಂತ ಅಂದೆ. Yes, we will not take anything out, but the procedure is that we will do an ECG. ECGನಲ್ಲಿ ಫ್ಲಾಟ್ ಲೈನ್ ಬಂತು ಅಂತ ಹೇಳಿದರೆ, ಈವನ್ ವೆನ್ ಇಟ್ ಇಸ್ ಕನೆಕ್ಟೆಡ್, ದಟ್ ಈಸ್ ಡಿಕ್ಲರೇಷನ್ ಆಫ್ ಡೆತ್ ಅಂತ ಅಂದರು. ಒಂದು ಸ್ಪೈಕ್ ಬಂದರೂ ಕೂಡ ಅವಳು ಬದುಕಿದ್ದಾಳೆ ಅಂತ. ಐ ವಿಲ್ ಡೂ ಆಲ್ ದ್ಯಾಟ್, ಬಟ್ ದರ್ ಇಸ್ ನೋ ಚಾನ್ಸ್ ಆಫ್ ರಿಕವರಿ ಫ್ರಮ್ ಹಿಯರ್ ಅಂತ ಅಂದರು. ಆಯಿತು ಸರ್ ಅಂತ ಅಂದ್ವಿ. ಹೋಟೆಲ್ಸ್ ಟು ಡೂ, ಅವ್ರು ನನ್ನ ಮುಖವನ್ನು ನೋಡಿದರು. ಬಟ್ ದಿಸ್ ಇಸ್ ವಾಟ್ ಹಿ ಟೋಲ್ಡ್ ಮಿ. ನೋಡು, ನನಗೆ 35 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನ್ಯೂರೋ ಸರ್ಜರಿಯಲ್ಲಿ. ಬೀನ್ ಹಿಯರ್ ಟ್ರೀಟಿಂಗ್ ಪೀಪಲ್. ಐ ಸಿ ಪೀಪಲ್ ಡೈಯಿಂಗ್ ಎವ್ರಿ ಸಿಂಗಲ್ ಡೇ. ನಾನು ಮನೇಲಿ ಹೋಗ್ಬಿಟ್ಟು ಎಲ್ಲ ಕೇಸಸನ್ನು ಡಿಸ್ಕಸ್ ಮಾಡೋದಿಲ್ಲ. ನನ್ನ ಹೆಂಡತಿ ಹತ್ರ ಹೋಗಿ ಹೀಗೊಬ್ಳು ಪೇಷಂಟ್ ಇದ್ದಾಳೆ, ಹೀಗೊಬ್ಬ ಪೇಷಂಟ್ ಫ್ಯಾಮಿಲಿ ಮೆಂಬರ್ ಇದ್ದಾನೆ, ಅವ್ರು ನಮ್ಮ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳಿ ಎಲ್ಲ ಡಿಸ್ಕಸ್ ಮಾಡೋದಿಲ್ಲ. ಇಟ್ ಇಸ್ ಮೈ ಡೇ ಟು ಡೇ ಆಕ್ಟಿವಿಟಿ. ಆದರೆ ನಿಮ್ಮ ಕೇಸ್ನಲ್ಲಿ ಐ ಡಿಡ್ ದ್ಯಾಟ್. ನನಗೆ ನಿನ್ನ ಹೆಸರು ಗೊತ್ತಿಲ್ಲ, ಹೆಸರೇನು ನಿಂದು ಅಂತ ಕೇಳಿದರು. ಆಶೀಶ್ ಅಂತ ಅಂದೆ. ಸಾರಿ ಫಾರ್ ಡೂಯಿಂಗ್ ದ್ಯಾಟ್, ಬಟ್ ಐ ಆಲ್ವೇಸ್ ಯೂಸ್ ಟು ರೆಫರ್ ಯು ಆಸ್ ಅಪೂರ್ವಾಸ್ ಹಸ್ಬೆಂಡ್. ಆ್ಯಂಡ್ ಐ ಟೋಲ್ಡ್ ಮೈ ವೈಫ್, ದರ್ ಇಸ್ ಒನ್ ಹಸ್ಬೆಂಡ್ ಆ್ಯಂಡ್ ಒನ್ ಫಾದರ್ ಇನ್ ಲಾ. ಫಾದರ್ ಅಲ್ಲ, ಫಾದರ್ ಇನ್ ಲಾ, ನೆನ್ಪಿಟ್ಕೊಳ್ಳಿ.
ಒಬ್ಬ ಮಾವ ಮತ್ತೊಬ್ಬ ಗಂಡ ಎಷ್ಟು ಚೆನ್ನಾಗಿ ಆ ಪೇಷಂಟನ್ನು ನೋಡಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಐ ಹ್ಯಾವ್ ನಾಟ್ ಸೀನ್ ಸಮಥಿಂಗ್ ಲೈಕ್ ದ್ಯಾಟ್ ಫಾರ್ ಅ ಲಾಂಗ್ ಟೈಮ್. ಅವಳು ಹುಷಾರಾಗಬೇಕು ಅಂತ ನನ್ನ ಪ್ರಯತ್ನವನ್ನೆಲ್ಲ ನಾನು ಮಾಡ್ತಿದ್ದೀನಿ. ಐ ಹೋಪ್ ದ್ಯಾಟ್ ಶಿ ರಿಕವರ್ಸ್ ಅಟ್ ಲೀಸ್ಟ್ ಫಾರ್ ದ ಕೇರ್ ಆ್ಯಂಡ್ ಲವ್ ದ್ಯಾಟ್ ದೇ ಆರ್ ಶೋಯಿಂಗ್ ಫಾರ್ ಹರ್ ಅಂತ ಹೇಳಿದ್ದೀನಿ ಅಂತ ಹೇಳಿದರು. ನಾವು ದಿಸ್ ಈಸ್ ಅ ಕಾನ್ವರ್ಸೇಷನ್ ದ್ಯಾಟ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ಮೀ ಆ್ಯಂಡ್ ಹಿಮ್ ಇನ್ಸೈಡ್ ಅ ಕ್ಲೋಸ್ಡ್ ರೂಮ್. I can't go and ask him, did you say that, sir? Even you can't go and ask him, did you say that, sir? So this is something which happened in a closed room. ಹಾಗಾಗಿ ಇದನ್ನ ನಾನು ಹೇಳಿದ್ದನ್ನೇ ನೀವು ನಂಬಬೇಕಾಗುತ್ತೆ. ದರ್ ಇಸ್ ನೋ ವೇ ಫಾರ್ ಯು ಟು ಚೆಕ್ ದಿಸ್. ಆದ್ರೆ ಅವ್ರು ಹೇಳಿದ್ರು, ನಮಗೀಗ ಅನಿಸ್ತಿರಬಹುದು ಇದು ತುಂಬಾ ನೋವಿನ ಸಂಗತಿ ಅಂತ, ಬಟ್ ಐ ವಿಲ್ ಟೆಲ್ ಯು ವಾಟ್ ಈಸ್ ಮೋರ್ ಪೇನ್ಫುಲ್. ಇಂತಹದ್ದೇ ಒಂದು ಕೇಸ್ ನಾನು ನೋಡಿದ್ದೀನಿ. ಹುಡುಗನಿಗೆ 16 ವರ್ಷ ಆಗಿತ್ತು. ಇನಿಷಿಯಲ್ ಆಕ್ಸಿಡೆಂಟು, ಹ್ಯಾಮರೇಜೋ ಏನೋ ಆದಾಗ ಅವನ ಅಪ್ಪ ಮತ್ತೆ ಅಮ್ಮ ಕೇರಳದವರಂತೆ, ಕರ್ಕೊಂಡು ಬಂದಿದ್ರು. ರಿಕವರಿ ಅಂತ ಆಗಿರ್ಲಿಲ್ಲ, ಬಟ್ ಹಿ ಬಿಕೇಮ್ ಸ್ಟೇಬಲ್, ಕ್ಲಿನಿಕಲಿ ಸ್ಟೇಬಲ್. ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋದ್ರು. ಅದಾದ್ಮೇಲೆ ಪ್ರತಿ ವರ್ಷ ಅಟ್ಲೀಸ್ಟ್ ಒಮ್ಮೆ ಯಾವುದಾದ್ರೂ ಇನ್ಫೆಕ್ಷನ್ ಉಲ್ಬಣ ಆಗಿದೆ ಅಂತ ಹೇಳಿಕೊಂಡು ಇಲ್ಲಿ ಕರ್ಕೊಂಡು ಬರ್ತಿದ್ರು. ಆ ಹುಡುಗ ಯಾವತ್ತೂ ಹೇಳಲಿಲ್ಲ. ಅವನನ್ನ ಕರ್ಕೊಂಡು ಬಂದ್ರು, ಇವರು ಟ್ರೀಟ್ಮೆಂಟ್ ಮಾಡ್ತಿದ್ರು. ನನಗೆ ಎಷ್ಟೋ ಸರ್ತಿ ಅನ್ಸಿದೆ, ದೇವ್ರೆ ಈ ಸರ್ತಿ ಆದ್ರೂ ICUನ ಒಳಗೆ ಹೋದವನು ಹೊರಗೆ ಬಾರದೇ ಇರ್ಲಿ, ಸಾವನ್ನಪ್ಪಲಿ ಅಂತ. ಸಾಯ್ತಿರ್ಲಿಲ್ಲ ಅವನು. ಬೀಯಿಂಗ್ ಅ ಡಾಕ್ಟರ್, ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಶುಡ್ ಟೆಲ್. ಕೊನೆಗೆ ಮತ್ತೆ 16 ವರ್ಷಗಳಾದ್ಮೇಲೆ 33ನೇ ವರ್ಷಕ್ಕಾಗಬೇಕಾದ್ರೆ ಬಂದಾಗ ಹಿ ಹ್ಯಾಡ್ ಮಲ್ಟಿ ಆರ್ಗನ್ ಫೇಲ್ಯೂರ್, ಸತ್ತ. ಆ ದಿನ ನನಗೆ ಅಬ್ಬಾ ಇವರ ನೋವು ಒಮ್ಮೆಗೆ ಕಮ್ಮಿ ಆಯ್ತಲ್ಲ ಅಂತ ಅನ್ಸುತ್ತು. ಇದು ಒಂದು ಕೇಸ್. ಇನ್ನೊಂದು ಕೇಸ್ ಇದೇ ತರಹದ್ದು. ಬರ್ತಿದ್ರು ಹೋಗ್ತಿದ್ರು. ಒಂದು ಸರ್ತಿ ಅವರ ಬಾಯಿಂದ ಏನೂ ಬರಲಿಲ್ಲ. ಕೊನೆಗೆ ಎಷ್ಟೋ ವರ್ಷಗಳಾದ್ಮೇಲೆ ಒಂದು ಸರ್ತಿ ಹೇಳಿದ್ರು, ಈ ಕಷ್ಟದಿಂದ ಒಮ್ಮೆ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ. 2 ದಿನದಲ್ಲಿ ಒಂದು ಸತ್ವದ. ಕೆಲವೊಮ್ಮೆ ಈ ರೀತಿ ಆಗುತ್ತೆ. ಕೇರ್ ಮಾಡೋದು, ಪ್ರೀತಿಸೋದು, ಕಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗೋದು, ಇದೆಲ್ಲ ನನಗೆ ಅರ್ಥ ಆಗುತ್ತೆ. ಬಟ್ ಅವಳು ಮುಂಚಿನ ರೀತಿ 100% ಆಗೋದು ಸಾಧ್ಯವೇ ಇರಲಿಲ್ಲ ಅಂತ ನಿಮಗೂ ಗೊತ್ತಿದೆ ಅಲ್ವಾ. ವಾಟ್ ಎವರ್ ಶಿ ವಾಸ್ ಬಿಫೋರ್ ಆಕ್ಸಿಡೆಂಟ್, ದಟ್ ಈಸ್ ಶಿ ವಾಸ್ ಬಿಫೋರ್ ಆಕ್ಸಿಡೆಂಟ್. ಇಷ್ಟು ದೊಡ್ಡ ಅಪಘಾತ ಆದ್ಮೇಲೆ ಸಂಪೂರ್ಣವಾಗಿ ಸರಿಯಾಗಿ ಮುಂಚೆ ಆಡಿಕೊಂಡು ಓಡಿಕೊಂಡು ಹೇಗಿದ್ರು ಗೊತ್ತಿಲ್ಲ ನನಗೆ. ಆ ರೀತಿ ಆಗೋದಂತೂ ಸಾಧ್ಯ ಇಲ್ಲ ಅನ್ನೋದು ನಿಮಗೂ ಅರ್ಥ ಆಗಿರುತ್ತೆ. ಅದನ್ನೇನು ವಿಶೇಷವಾಗಿ ನಾನು ಹೇಳಬೇಕಾಗಿಲ್ಲ. ವಾಟ್ ಇಫ್ ದ ರಿಕವರಿ ನೆವರ್ ಹ್ಯಾಪೆಂಡ್? ವಾಟ್ ಇಫ್ ಶಿ ವಾಸ್ ಬೌಂಡ್ ಟು ಬೆಡ್ ಫಾರ್ ದ ರೆಸ್ಟ್ ಆಫ್ ಹರ್ ಲೈಫ್? ಅವಳಿಗೆ ಅರ್ಥ ಆಗ್ತಿದೆ ಇದೆಲ್ಲವೂ ಅಂತ ಹೇಳುವಂತಹ ಪರಿಸ್ಥಿತಿಗೆ ಬಂದು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳುವ ನೋವಿಗೆ ಅವಳು ಬಿದ್ದರೆ ಏನ್ ಮಾಡ್ತಿದ್ರಿ ಆಗ? ನೋಡೋದಕ್ಕೂ ಅಲ್ಲ, ಬಿಡೋದಕ್ಕೂ ಅಲ್ಲ, ಅನುಭವಿಸೋದಕ್ಕೂ ಅಲ್ಲ, ನುಂಗೋಕ್ಕೂ ಅಲ್ಲ, ಉಗುಳೋಕ್ಕೂ ಅಲ್ಲ ಅಂತ ಹೇಳುವ ಪರಿಸ್ಥಿತಿ ಆಗ್ತಿತ್ತು. We want a certain outcome from a lot of things in life, but we have to learn to accept the outcomes that the life gives us are often the best ones. ಇದು ಅವರ ಮಾತಿನ ಸಾರಾಂಶ ಆಗಿತ್ತು. ಹೊರಗೆ ಬಂದ್ವಿ. ನೀವು ಯಾವತ್ತಾದ್ರೂ KMC ಮಂಗಳೂರಿನ ಜ್ಯೋತಿಯ ಹೊಸ ಬಿಲ್ಡಿಂಗಿಗೆ ಹೋಗುವಂತಹ ಅವಕಾಶ ಇದ್ರೆ, ಹೋಗೋದು ಬೇಡ ಅಲ್ಲಿಗೆ, ಆದ್ರೂ ಹೇಳ್ತಿರೋದು, ಫಸ್ಟ್ ಫ್ಲೋರ್ನಲ್ಲಿ ನ್ಯೂರೋ ICU ಇದೆ. ಫಸ್ಟ್ ಫ್ಲೋರ್ನಿಂದ ಸ್ವಲ್ಪ ಮುಂದೆ ಹೋಗಿ ಮೇಲಕ್ಕೆ ಹೋದ್ರೆ ನಿಮಗೆ, ಐ ಥಿಂಕ್ ಇಟ್ ಇಸ್ ಫ್ಲೋರ್ 3, ಆಪರೇಷನ್ ಥಿಯೇಟರ್ ಇದೆ. ಆಪರೇಷನ್ ಥಿಯೇಟರ್ನ ಹೊರಗೆ ಕನ್ಸಲ್ಟೇಷನ್ ರೂಮ್ ಒಂದಿದೆ. ಆ ಕನ್ಸಲ್ಟೇಷನ್ ರೂಮ್ನಲ್ಲಿ ಇಷ್ಟೆಲ್ಲ ಹೇಳಿ 6 ಗಂಟೆಗೆ ಆಗ್ಬೇಕಾದ್ರೆ ಇನ್ನೇನು ನಾವು ಅವರ ಮಾತನ್ನ ಮುಗಿಸ್ಬೇಕು ಅಂತ ಆದಾಗ ಈ ಡಾಕ್ಟರ್ನ ಅಸಿಸ್ಟೆಂಟ್ ಡೋರ್ ನಾಕ್ ಮಾಡಿದ್ರು. ಶಿ ಸೆಡ್, ECG is done, ಫ್ಲಾಟ್ ಲೈನ್, 6 PM is the time of death ಅಂತ. ಅಕ್ಟೋಬರ್ 7, 2025 ಸಾಯಂಕಾಲ 6 ಗಂಟೆಗೆ. ವಿಚಿತ್ರ, ವಿಶೇಷ ಏನ್ ಗೊತ್ತಾ, 6 ಗಂಟೆಗೆ ಹೊರಗೆ ಬಂದೆ. ಅದನ್ನ ಕೇಳಿಸಿಕೊಂಡು ಮೊದಲು ನಾನು ನೋಡಿದಂತಹ ವಾಟ್ಸ್ಆ್ಯಪ್ ಮೆಸೇಜ್ ಇನ್ಶೂರೆನ್ಸ್ ಕಂಪನಿಯದ್ದಾಗಿತ್ತು. ಒಂದು ಕ್ಲೇಮ್ ಆಕ್ಸೆಪ್ಟ್ ಆಗಿದೆ ಅಂತ.
ನಾನು ಅವರಿಗೆ ಮಾಡಿದಂತಹ ರಿಪ್ಲೈ ಶಿ ಈಸ್ ನೋ ಮೋರ್ ಅಂತ ಆಗಿತ್ತು. ಹೋಗಿ ಬರ್ತೀನಿ, ನಾನು ನಿಮ್ಮ ಆಚೀಚೆ ಸರಳ.